ಪ್ರಿಯರೇ, ಕೈ ಹಾಕುವ ಕೆಲಸವನ್ನು ಸಫಲಗೊಳಿಸುವ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಎಜ್ರನು ಪುಸ್ತಕದ ಅಧ್ಯಯನದಲ್ಲಿ ಮುನ್ನಡೆಯುತ್ತಿರುವಾಗ ಇಂದು ನಾವು ದೇವರು ತನ್ನವರ ಮೇಲೆ ದೃಷ್ಟಿ ಇಡುತ್ತಾನೆ, ಸತ್ಯವು ಒಂದಲ್ಲ ಒಂದು ದಿನ ಹೊರಗೆ ಬರುತ್ತದೆ ಎಂಬಂತೆ ಕೋರೇಶನ ಆಜ್ಞೆ ತಿಳಿದು ಬಂದದ್ದು, ದೇವಾಲಯದ ಕೆಲಸ ಮುಗಿಸಿ ಪ್ರತಿಷ್ಠಿಸಲ್ಪಟ್ಟದ್ದು ಎಂಬ ವಿಷಯಗಳನ್ನು ತಿಳಿದುಕೊಳ್ಳಲಿರುವೆವು. ಆದುದರಿಂದ ನಮ್ಮನ್ನು ದೇವರ ಕೈಗಳಿಗೆ ಒಪ್ಪಿಸಿಕೊಟ್ಟು ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಆತ್ಮೀಯ ಸ್ನೇಹಿತರೆ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ಎಜ್ರನು ಬರೆದ ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ದೇವರ ಆತ್ಮನು ನಮಗೆ ತಿಳಿಯಪಡಿಸಿದ ಅನೇಕ ಹೊಸ ವಿಚಾರಗಳಿಗಾಗಿ, ಅವು ನಮ್ಮ ಆತ್ಮಿಕ ಜೀವಿತವನ್ನು ಬಲಪಡಿಸಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ನಮ್ಮ ಧ್ಯಾನದಲ್ಲಿ ಮುಂದೆ ಸಾಗೋಣ. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಎಜ್ರನ ಪುಸ್ತಕ 5ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಯಹೂದ್ಯರ ಹಿರಿಯರು ತಮ್ಮ ದೇವರ ಕಟಾಕ್ಷಕ್ಕೆ ಪಾತ್ರರಾಗಿದ್ದರಿಂದ ವಿಚಾರಿಸುವುದಕ್ಕೆ ಬಂದವರು ಅವರಿಗೆ ಅಡ್ಡಿ ಮಾಡದೆ, ತಾವು ಇದರ ವಿಷಯವಾಗಿ ದಾರ್ಯಾವೇಶನಿಗೆ ವರ್ತಮಾನ ಮುಟ್ಟಿಸಿ ಉತ್ತರವನ್ನು ಬರೆದು ಕಳಿಸುವೆವೆಂದು ಹೇಳಿ ಹೋದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರು ತನ್ನವರ ಮೇಲೆ ಯಾವಾಗಲೂ ದೃಷ್ಟಿ ಇಟ್ಟಿರುತ್ತಾನೆಂದು ನಾವು ಯಾವಾಗಲೂ ನಂಬಬಹುದು. ಅರಸನಿಗೆ ಈಗ ದಾರ್ಯಾವೇಶನಿಗೆ ಇನ್ನೊಂದು ಪತ್ರ ಹೋಯಿತು. ಹೆಚ್ಚು ಕಡಿಮೆ 7 ವರ್ಷಗಳು ಕಳೆದಿರಬಹುದು. ಬನ್ನಿರಿ, ಮುಂದುವರೆದು ಎಜ್ರನ ಪುಸ್ತಕ 5ನೇ ಅಧ್ಯಾಯ 6 ಮತ್ತು 7ನೇ ವಚನಗಳನ್ನು ಗಮನಿಸೋಣ. ಹೊಳೆಯ ಈಚೆಯ ಪ್ರದೇಶಗಳ ಅಧಿಪತಿಯಾದ ತತ್ತೇನೆಯೂ ಶೆತಬೋರ್ಗೆಜೆನೆಯೂ, ಹೊಳೆಯ ಈಚೆಯಲ್ಲಿ ಅವನ ಕೆಲಸಗಾರರಾದ ಅಪಸತ್ಕಾಯರು ಅರಸನಾದ ದಾರ್ಯಾವೇಶನಿಗೆ ಕಳಿಸಿದ ಪತ್ರದ ಪ್ರತಿಯು ಅವರು ಅರಸನಿಗೆ ಕಳಿಸಿದ ಪತ್ರದಲ್ಲಿದ್ದದ್ದೇನೆಂದರೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ವೈರಿಯ ಕಡೆಯಿಂದ ಹೋದ 2ನೆಯ ಪತ್ರವಾಗಿತ್ತು. ಬಹುಶಃ ಅದನ್ನು ವಿಶೇಷ ದೂತನೊಂದಿಗೆ ಕಳಿಸಿರಬಹುದು. ಬನ್ನಿರಿ, ಮುಂದುವರೆದು ನೋಡೋಣ. ಎಜ್ರನ ಪುಸ್ತಕ 5ನೇ ಅಧ್ಯಾಯ 8ನೇ ವಚನದಲ್ಲಿ, ನಾವು ಯೆರೂಸಲೇಮಿಗೆ ಹೋಗಿ ಮಹೋನ್ನತ ದೇವರ ಆಲಯವನ್ನು ನೋಡಿದ್ದೇವೆಂಬುದಾಗಿ ರಾಜರಿಗೆ ಅರಿಕೆ ಮಾಡುತ್ತೇವೆ. ಆ ಆಲಯವನ್ನು ದೊಡ್ಡ ಕಲ್ಲುಗಳಿಂದ ಕಟ್ಟುತ್ತಾ ಗೋಡೆಗಳ ಮೇಲೆ ತೊಲೆಗಳನ್ನಿಡುತ್ತಾ ಇದ್ದಾರೆ. ಈ ಕೆಲಸವು ಜಾಗರೂಕತೆಯಿಂದ ಮುಂದುವರಿದು ಅವರ ಕೈಯಿಂದ ಬೆಳೆಯುತ್ತದೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಪತ್ರದ ಸಾರಾಂಶ ಹೀಗಿದೆ: ನಾವು ಅಲ್ಲಿಗೆ ಗೂಢಾಚಾರರಂತೆ ಹೋಗಲಿಲ್ಲ, ನಾವು ಅವರ ವಿರೋಧಿಗಳೂ ಅಲ್ಲ. ನಾವು ನೆರೆಯ ಊರಿನಲ್ಲಿರುವುದರಿಂದ ಅಲ್ಲಿ ಏನಾಗುತ್ತಿದೆ ಎಂದು ನೋಡಲಿಕ್ಕೆ ಹೋಗಿದ್ದೆವು. ನಾವು ಅಲ್ಲಿ ನೋಡಿದ್ದು ಹೀಗಿದೆ ಎಂಬುದಾಗಿ. ಪ್ರಿಯರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಎಜ್ರನ ಪುಸ್ತಕ 5ನೇ ಅಧ್ಯಾಯ 9 ಮತ್ತು 10ನೇ ವಚನವನ್ನು ನೋಡೋಣ. ಅಲ್ಲಿನ ಹಿರಿಯರ ಹತ್ತಿರ ಈ ಅಸ್ತಿವಾರವನ್ನು ಹಾಕಿ ಈ ಆಲಯವನ್ನು ಕಟ್ಟುವುದಕ್ಕೆ ನಿಮಗೆ ಅಪ್ಪಣೆ ಕೊಟ್ಟವರು ಯಾರು ಎಂದು ವಿಚಾರ ಮಾಡಿದ್ದಲ್ಲದೆ, ಅವರಲ್ಲಿ ಪ್ರಧಾನರಾದವರು ಇಂತಿಂಥವರೆಂದು ತಮಗೆ ಬಂದು ತಿಳಿಸುವುದಕ್ಕೋಸ್ಕರ ಅವರ ಹೆಸರುಗಳನ್ನು ಕೇಳಿದೆವು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆದರೆ ಅವರಿಗೆ ಪ್ರವಾದಿಗಳಾದ ಹಗ್ಗಾಯ, ಜಕರಿಯರ ಹೆಸರುಗಳು ಹೇಳಲ್ಪಡಲಿಲ್ಲ. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿದು ಎಜ್ರನ ಪುಸ್ತಕ 5ನೇ ಅಧ್ಯಾಯ 11ನೇ ವಚನವನ್ನು ಗಮನಿಸೋಣ. ಅವರು ನಮಗೆ, ನಾವು ಪರಲೋಕ ಭೂಲೋಕಗಳ ದೇವರ ಸೇವಕರು, ಅನೇಕ ವರ್ಷಗಳ ಹಿಂದೆ ಕಟ್ಟಿದ್ದ ಆಲಯವನ್ನು ತಿರುಗಿ ಕಟ್ಟುತ್ತಿರುವೆವು. ಇಸ್ರಾಯೇಲ್ಯರ ಒಬ್ಬ ಮಹಾರಾಜನು ಅದನ್ನು ಕಟ್ಟಿಸಿ ತೀರಿಸಿದ್ದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, 70 ವರ್ಷಗಳ ಹಿಂದೆ ಆದ ಸೆರೆ ಒಯ್ಯಲ್ಪಡುವುದರ ಕಥೆಯನ್ನು ಅವರಿಗೆ ತಿಳಿಸಲಾಯಿತು. ಬನ್ನಿರಿ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಎಜ್ರನ ಪುಸ್ತಕ 5ನೇ ಅಧ್ಯಾಯ 12 ಮತ್ತು 13ನೇ ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಆದರೆ ನಮ್ಮ ಪೂರ್ವಿಕರು ಪರಲೋಕ ದೇವರನ್ನು ರೇಗಿಸಿದ್ದರಿಂದ ಆತನು ಅವರನ್ನು ಬಾಬೇಲಿನ ಕಸ್ದಿಯ ರಾಜನಾದ ನೆಬೂಕದ್ನೆಚ್ಚರನ ಕೈಗೆ ಒಪ್ಪಿಸಿಕೊಟ್ಟನು. ಅವನು ಈ ಆಲಯವನ್ನು ಹಾಳುಮಾಡಿ ಜನರನ್ನು ಸೆರೆ ಹಿಡಿದು ಬಾಬೇಲಿಗೆ ಒಯ್ದನು. ಆದರೆ ಬಾಬೇಲಿನ ಅರಸನಾದ ಕೋರೇಶನು ತನ್ನ ಆಳಿಕೆಯ 1ನೆಯ ವರುಷದಲ್ಲಿ ಈ ದೇವಾಲಯವನ್ನು ತಿರುಗಿ ಕಟ್ಟುವುದಕ್ಕೆ ಅಪ್ಪಣೆ ಕೊಟ್ಟಿದ್ದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅರಸನಾದ ಕೋರೇಶನು ದೇವಾಲಯವನ್ನು ತಿರುಗಿ ಕಟ್ಟುವುದಕ್ಕೆ
ತಮಗೆ ಅಪ್ಪಣೆ ಕೊಟ್ಟಿದ್ದಾನೆಂಬುದನ್ನು ಆಧಾರ ಸಹಿತ ಹೇಳಿದರು. ಅವನು ದೇವಾಲಯದ ಪಾತ್ರೆಗಳನ್ನು ಸಹ ಅವರೊಂದಿಗೆ ಹಿಂತಿರುಗಿಸಿದ್ದನು ಎಂಬುದನ್ನು ನಾವು ತಿಳಿದುಕೊಂಡಿದ್ದೇವೆ. ಬನ್ನಿರಿ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಎಜ್ರನ ಪುಸ್ತಕ 5ನೇ ಅಧ್ಯಾಯ 14 ಮತ್ತು 15ನೇ ವಚನಗಳನ್ನು ಗಮನಿಸೋಣ. ನೆಬೂಕದ್ನೆಚ್ಚರನು ಯೆರೂಸಲೇಮಿನ ದೇವಾಲಯದಿಂದ ತೆಗೆದುಕೊಂಡು ಹೋಗಿ ಬಾಬೇಲಿನ ದೇವಾಲಯದಲ್ಲಿಟ್ಟಿದ್ದ ಬೆಳ್ಳಿ ಬಂಗಾರದ ದೇವಸ್ಥಾನ ಪಾತ್ರೆಗಳನ್ನು ಅಲ್ಲಿಂದ ತೆಗೆಯಿಸಿ, ತಾನು ದೇಶಾಧಿಪತಿಯನ್ನಾಗಿ ನೇಮಿಸಿದ ಶೆಷಬಚ್ಚರನೆಂಬವನ ವಶಕ್ಕೆ ಕೊಟ್ಟು, ಅವನಿಗೆ ಈ ಸಾಮಾನುಗಳನ್ನು ಯೆರೂಸಲೇಮಿನ ದೇವಾಲಯದಲ್ಲಿಡುವುದಕ್ಕೋಸ್ಕರ ತೆಗೆದುಕೊಂಡು ಹೋಗಿ ಆ ದೇವಾಲಯವನ್ನು ತಿರುಗಿ ಅದರ ಸ್ಥಳದಲ್ಲಿ ಕಟ್ಟಿಸು ಎಂದು ಆಜ್ಞಾಪಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪತ್ರವು ಈ ಬಿನ್ನಹದೊಂದಿಗೆ ಅಂತ್ಯಗೊಂಡಿತು. ಬನ್ನಿರಿ, ಮುಂದುವರೆದು ನಾವು ಎಜ್ರನ ಪುಸ್ತಕ 5ನೇ ಅಧ್ಯಾಯ 17ನೇ ವಚನವನ್ನು ಗಮನಿಸೋಣ. ಅರಸರಿಗೆ ಸರಿತೋಚುವುದಾದರೆ ಯೆರೂಸಲೇಮಿನ ಈ ದೇವಾಲಯವನ್ನು ತಿರುಗಿ ಕಟ್ಟುವುದಕ್ಕೆ ಅರಸನಾದ ಕೋರೇಷನಿಂದ ಅಪ್ಪಣೆ ದೊರಕಿದ್ದು ಸತ್ಯವೋ ಎಂಬುದರ ವಿಷಯವಾಗಿ ಬಾಬೇಲಿನ ರಾಜಭಂಡಾರದಲ್ಲಿ ಹುಡುಕಿ ನೋಡಲಿ, ಮತ್ತು ಈ ಸಂಗತಿಯನ್ನು ಕುರಿತು ರಾಜರ ಚಿತ್ತವೇನೆಂಬುದು ನಮಗೆ ತಿಳಿಸೋಣವಾಗಲಿ ಎಂಬುದೇ. ಪ್ರೀತಿಯುಳ್ಳ ದೇವಜನರೇ, ಕೋರೇಷನಿಂದ ಒಂದು ರಾಜಾಜ್ಞೆಯಾಗಿತ್ತೆಂಬುದನ್ನು ವಿರೋಧಿಗಳು ನಂಬಿರಲೇ ಇಲ್ಲ. ಆದರೆ ಅಂತಹ ರಾಜಾಜ್ಞೆಯ ಫಲವಾಗಿಯೇ ತಾವು ಕಟ್ಟಲು ತೊಡಗಿದ್ದೇವೆಂಬುದು ಯಹೂದ್ಯರ ವಾದವಾಗಿತ್ತು. ಆದ್ದರಿಂದ ಈ ಕುರಿತು ಶೋಧವಾಗಲಿ, ಅದು ಖಂಡಿತವಾಗಿ ಇರಲಿಕ್ಕಿಲ್ಲವೆಂದು ಈ ಜನರು ಖಂಡಿತವಾಗಿ ತಮ್ಮಷ್ಟಕ್ಕೆ ತಾವೇ ಈ ಕೆಲಸಕ್ಕೆ ಕೈ ಹಾಕಿದ್ದಾರೆಂದು ವಿರೋಧಿಗಳು ತಿಳಿದಿದ್ದರು. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿಗೆ ಎಜ್ರನ ಪುಸ್ತಕದ 5ನೇ ಅಧ್ಯಾಯದ ಧ್ಯಾನವನ್ನು ನಾವು ಮಾಡಿ ಮುಗಿಸುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಾನೆ. ಮಾತ್ರವಲ್ಲ, ಅನೇಕ ಸತ್ಯಗಳು ನಾವು ತಿಳಿದುಕೊಂಡಿದ್ದೆವು. ದೇವರ ಆಲಯವನ್ನು ಕಟ್ಟುವಾಗ ವೈರಿಯ ಆಲೋಚನೆಗಳ ಬಗ್ಗೆ ನಾವು ತಿಳಿದುಕೊಂಡು ಮುಂದುವರೆದು ನಮ್ಮ ಧ್ಯಾನದಲ್ಲಿ ಎಜ್ರನ ಪುಸ್ತಕ 6ನೇ ಅಧ್ಯಾಯ ಧ್ಯಾನಕ್ಕೆ ಬರೋಣ. ಈ 6ನೇ ಅಧ್ಯಾಯದ ಧ್ಯಾನದಲ್ಲಿ ಕೋರೇಷನ ರಾಜಾಜ್ಞೆಯು ದೃಢಪಟ್ಟಿದ್ದು ಎಂಬ ವಿಚಾರವನ್ನು ಧ್ಯಾನ ಮಾಡಲಿದ್ದೇವೆ. ಕರ್ತನಲ್ಲಿ ಪ್ರಿಯರೇ, ದೇವಜನರ ಸ್ಥಾನ ಹಾಗೂ ಸ್ಥಿತಿಗತಿಯ ಕುರಿತಾಗಿ ನಾವು ತುಂಬ ಕೇಳುತ್ತೇವೆ. ಆದರೆ ಈ ಎರಡು ಸಂಗತಿಗಳು ಬೇರೆ ಬೇರೆಯೇ ಆಗಿರುತ್ತವೆ. ಯಹೂದ್ಯರು ದೇವರು ಆಶಿಸಿದ ಜಾಗದಲ್ಲೇ, ಅಂದರೆ ತಮ್ಮ ಸ್ವದೇಶದಲ್ಲಿಯೇ ಇದ್ದರು. ಅವರು ಸ್ವದೇಶಕ್ಕೆ ಹಿಂತಿರುಗಬಹುದೆಂಬ ರಾಜಾಜ್ಞೆಯು ಕೋರೇಷನಿಂದಲೇ ಹೊರಟಿತ್ತು. ತಾನು ದೇವರ ಅಪ್ಪಣೆಯ ಪ್ರಕಾರ ಹೀಗೆ ಮಾಡುತ್ತಿದ್ದೇನೆಂದು ಅವನು ಒಪ್ಪಿಕೊಂಡಿದ್ದನು. ಆದ್ದರಿಂದ ಈ ಯಹೂದ್ಯರು ದೇವರು ಬಯಸಿದ ಸ್ಥಳದಲ್ಲಿಯೇ ಇದ್ದರು. ಆದರೆ ಅವರ ಸ್ಥಿತಿ ಅಷ್ಟು ಉತ್ತಮವಾಗಿರಲಿಲ್ಲ. ಅವರು ಕುಗ್ಗಿ ಹೋದವರಾಗಿದ್ದರು. ಈ ಎಲ್ಲ ಸಂಗತಿಗಳಿಂದ ದೂರ ಹೋಗಲು ಬಯಸುತ್ತಿದ್ದರು. ಆಗ ಅವರನ್ನು ಉತ್ತೇಜನಪಡಿಸಲು ದೇವರು ಪ್ರವಾದಿಗಳನ್ನು ಎಬ್ಬಿಸಿದನು. ಪ್ರೀತಿಯುಳ್ಳ ದೇವಜನರೇ, ಈ ದಿನಗಳಲ್ಲಿ ದೇವಜನರು ತಮ್ಮ ಸ್ಥಿತಿ ಹಾಗೂ ಸ್ಥಾನಗಳನ್ನು ಮಿಶ್ರ ಮಾಡಿಕೊಳ್ಳುತ್ತಾರೆ. ನೀನು ಇವತ್ತು ಕ್ರಿಸ್ತನಲ್ಲಿದ್ದೀಯಾದರೆ ಭದ್ರವಾಗಿದ್ದಿ, ನಿನ್ನ ಸ್ಥಾನ ಉತ್ತಮವಾದದ್ದಾಗಿದೆ. ಆದರೆ ಪ್ರಿಯ ಸ್ನೇಹಿತನೇ, ನಿನ್ನ ಸ್ಥಿತಿಗತಿ ಹೇಗಿದೆ? ನೀನು ಕುಗ್ಗಿ ಹೋದ ಸೇವಕನಾಗಿದ್ದೀಯೋ? ನೀನು ಸ್ಥಿರವಾದ ರಕ್ಷಣೆಯೊಂದಿಗೆ ಕ್ರಿಸ್ತನಲ್ಲಿ ದೃಢವಾಗಿದ್ದು ಅದನ್ನು ಬಿಟ್ಟು ಬಿಡಲು ಯೋಚಿಸುತ್ತಿದ್ದೀಯೋ? ಹಾಗಿರುವುದಾದರೆ ನಿನ್ನ ಸ್ಥಾನ ಒಳ್ಳೆಯದಾಗಿದ್ದರೂ ಸ್ಥಿತಿಗತಿ ಒಳ್ಳೆಯದಾಗಿಲ್ಲ. ಎಜ್ರನ ಪುಸ್ತಕದಲ್ಲಿನ ಯಹೂದ್ಯರ ಸ್ಥಿತಿ ಅದಾಗಿತ್ತು. ಆದರೆ ಒಳ್ಳೆಯ ಸಂಗತಿಯೇನೆಂದರೆ ದೇವರು ತನ್ನ ಜನರ ಸಂಗಡ ಇದ್ದಾನೆ ಮತ್ತು ಆತನ ಚಿತ್ತವೇ ನೆರವೇರುತ್ತದೆ ಎಂಬುದಾಗಿ. ಪ್ರಿಯರೇ, ಈಗ ಒಂದು ಸಂಗತಿ ತಿಳಿಯಲ್ಪಡುತ್ತದೆ. ಇದು ವಿರೋಧಿಗಳನ್ನು ತಲೆ ತಗ್ಗಿಸುವಂತೆ ಮಾಡುವಂಥದ್ದಾಗಿದೆ. ಅವನು ಸುಮ್ಮನಿರಬಹುದಿತ್ತು, ಆದರೆ ಏನಾಯಿತೆಂದು ನೋಡಿರಿ. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದೆ ಸಾಗುವಾಗ ಎಜ್ರನ ಪುಸ್ತಕ 6ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸೋಣ. ಅರಸನಾದ ದಾರ್ಯಾವೇಶನ ಆಜ್ಞಾನುಸಾರವಾಗಿ ಗ್ರಂಥ ಸಂಗ್ರಹವಾಗಿದ್ದ ಬಾಬೇಲಿನ ಭಂಡಾರದಲ್ಲಿ ಹುಡುಕಿ ನೋಡಿದಾಗ ಮೇದ್ಯ ಸಂಸ್ಥಾನದಲ್ಲಿರುವ ಅಹಮೆತ ರಾಜಧಾನಿಯಲ್ಲಿ ಒಂದು ಸುರುಳಿ ಸಿಕ್ಕಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅದು ಕೆಳ ಅಂತಸ್ತಿನ ಒಂದು ಮೂಲೆಯಲ್ಲಿತ್ತು. ಹಳೆ ಗ್ರಂಥ ಸಂಗ್ರಹವನ್ನು ಅವರು ಶೋಧಿಸಿದರು. ಅದು ಧೂಳಿನಿಂದ ತುಂಬಿತ್ತು. ಆದರೆ ಆಗ ಅವರಿಗೆ ಅದು ಅಗತ್ಯವಾಗಿತ್ತು. ಬನ್ನಿರಿ, ಮುಂದುವರಿದು ಎಜ್ರನ ಪುಸ್ತಕ 6ನೇ ಅಧ್ಯಾಯ 2ರಿಂದ 5 ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಮೇದ್ಯ ಸಂಸ್ಥಾನದಲ್ಲಿರುವ ಅಹಮೆತ ರಾಜಧಾನಿಯಲ್ಲಿ ಒಂದು ಸುರುಳಿ ಸಿಕ್ಕಿತು. ಅದರಲ್ಲಿ ಅರಸನಾದ ಕೋರೇಷನ 1ನೇ ವರುಷದಲ್ಲಿ ಅರಸನಾದ ಕೋರೇಷನು ಯೆರೂಸಲೇಮಿನ ದೇವಾಲಯದ ವಿಷಯ ಕೊಟ್ಟ ಅಪ್ಪಣೆ,
ಬಲವಾದ ಅಸ್ತಿವಾರವನ್ನು ಹಾಕಿ ಯಜ್ಞ ಸಮರ್ಪಣೆಗಾಗಿ ಆಲಯವನ್ನು ತಿರುಗಿ ಕಟ್ಟಬೇಕು. ಅದರ ಎತ್ತರ 60 ಮೊಳವು, ಅಗಲ 60 ಮೊಳವು ಇರಬೇಕು. ದೊಡ್ಡ ಕಲ್ಲುಗಳ 3 ವರಸೆಗಳಾದ ಮೇಲೆ ಹೊಸ ಮರದ 1 ವರಸೆಯನ್ನು ಹಾಕಿ ಕಟ್ಟಬೇಕು. ವೆಚ್ಚವೆಲ್ಲ ರಾಜಭಂಡಾರದಿಂದ ಕೊಡಲ್ಪಡುವುದು. ಇದಲ್ಲದೆ ನೆಬೂಕದ್ನೆಚ್ಚರನು ಯೆರೂಸಲೇಮಿನ ದೇವಾಲಯದಿಂದ ಬಾಬೇಲಿಗೆ ತೆಗೆದುಕೊಂಡು ಬಂದ ಬೆಳ್ಳಿ ಬಂಗಾರದ ದೇವಸ್ಥಾನ ಪಾತ್ರೆಗಳನ್ನು ತಿರುಗಿ ಕೊಡಬೇಕು. ಅವುಗಳನ್ನೆಲ್ಲ ಮೊದಲಿದ್ದ ಸ್ಥಳಕ್ಕೆ, ಅಂದರೆ ಯೆರೂಸಲೇಮಿನ ದೇವಾಲಯಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿಡಬೇಕು ಎಂಬುದಾಗಿ ಬರೆದಿತ್ತು. ಪ್ರೀತಿಯುಳ್ಳ ದೇವಜನರೇ, ಎಲ್ಲವೂ ಅಲ್ಲಿ ದಾಖಲಾಗಿತ್ತು. ಅರಸನಾದ ದಾರ್ಯಾವೇಶನು ಇದೆಲ್ಲವನ್ನು ಹುಡುಕಿಸಿದನು. ವಿರೋಧಿಗಳು ಈ ಕುರಿತು ಹೇಳದಿರುತ್ತಿದ್ದರೆ ಈ ರಾಜಾಜ್ಞೆಯ ಕುರಿತು ಅವನಿಗೆ ತಿಳಿಯುತ್ತಿರಲೇ ಇಲ್ಲ. ಯಹೂದ್ಯರ ವಿರೋಧಿಗಳ ಈ ತಪ್ಪಿನಿಂದ ಒಳ್ಳೆಯದೇ ಆಯಿತು. ಪ್ರಿಯರೇ, ಈಗ ಅರಸನಾದ ದಾರ್ಯಾವೇಶನು ತತ್ತೆನೈಗೆ ಈ ರೀತಿಯಾಗಿ ಪತ್ರವನ್ನು ಕಳುಹಿಸಿದನು. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಎಜ್ರನ ಪುಸ್ತಕ 6ನೇ ಅಧ್ಯಾಯ 6 ಮತ್ತು 7ನೇ ವಚನವನ್ನು ಗಮನಿಸೋಣ. ಆಗ ದಾರ್ಯಾವೇಶನು ಬರೆದು ಕಳಿಸಿದ್ದೇನೆಂದರೆ, ಹೊಳೆಯಾಚೆಯ ಪ್ರದೇಶಗಳ ಅಧಿಪತಿಯಾದ ತತ್ತೆನೈ, ಶೆತಬೋರ್ಗೆಜೆನೈ, ಹೊಳೆಯಾಚೆಯಲ್ಲಿ ಇವರ ಜೊತೆಗಾರರಾದ ಅಪರ್ಸತ್ಕಾಯರು, ಇವರಿಗೆ ನೀವು ಅವರ ಗೊಡವೆಗೆ ಹೋಗಬೇಡಿರಿ. ಆ ದೇವಾಲಯವನ್ನು ಕಟ್ಟುವ ಕೆಲಸಕ್ಕೆ ಅಡ್ಡಿ ಮಾಡಬೇಡಿರಿ. ಯಹೂದ ದೇಶಾಧಿಪತಿಯು ಯಹೂದ್ಯರ ಹಿರಿಯರು ಇವರೇ ಅದನ್ನು ಅದರ ಸ್ಥಳದಲ್ಲಿ ಕಟ್ಟಲಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ತತ್ತೆನೈಯು ಒಬ್ಬ ಪ್ರಮುಖ ಅಧಿಪತಿಯಾಗಿದ್ದರಿಂದ ತಾನು ಈ ದೇವಾಲಯ ಕಟ್ಟುವ ಕೆಲಸವನ್ನು ನಿಲ್ಲಿಸುತ್ತೇನೆಂದು ನೆನೆಸಿದ್ದನು. ಆದರೆ ಕೋರೇಷನ ರಾಜಾಜ್ಞೆಯು ಕಂಡುಹಿಡಿಯಲ್ಪಟ್ಟಾಗ ಈಗಿನ ರಾಜನಾದ ದಾರ್ಯಾವೇಶನು ಅದು ಮೇದ್ಯ ಪಾರಸಿಯರ ಕಾನೂನಾಗಿತ್ತೆಂದು ಅದನ್ನು ಬದಲಾಯಿಸಲು ಸಾಧ್ಯವಿಲ್ಲವೆಂದು ತಿಳಿದುಕೊಂಡನು. ಆದ್ದರಿಂದಲೇ ಅವನು ಇನ್ನೊಂದು ರಾಜಾಜ್ಞೆಯನ್ನು ಹೊರಡಿಸಿದನು. ಬನ್ನಿರಿ ಪ್ರಿಯರೇ, ಮುಂದುವರೆದು ಏನಾಯಿತೆಂಬುದಾಗಿ ನೋಡುವಾಗ ಎಜ್ರನ ಪುಸ್ತಕ 6ನೇ ಅಧ್ಯಾಯ 8ನೇ ವಚನ ಹೀಗೆ ಹೇಳುತ್ತದೆ: ಆ ದೇವಾಲಯವನ್ನು ಕಟ್ಟುವುದಕ್ಕಾಗಿ ನೀವು ಯಹೂದ್ಯರ ಹಿರಿಯರಿಗೆ ರಾಜರ ಸೊತ್ತಿನಿಂದ, ಅಂದರೆ ಹೊಳೆಯಾಚೆಯ ಪ್ರಾಂತಗಳ ಕಪ್ಪದಿಂದ ತಡಮಾಡದೆ ಎಲ್ಲಾ ವೆಚ್ಚವನ್ನು ಕೊಡಬೇಕೆಂಬುದಾಗಿಯೂ, ಪರಲೋಕ ದೇವರ ಸರ್ವಾಂಗ ಹೋಮಗಳಿಗೋಸ್ಕರ ಬೇಕಾದ ಹೋರಿ, ಟಗರು, ಕುರಿಮರಿಗಳನ್ನು, ಗೋಧಿ, ಉಪ್ಪು, ದ್ರಾಕ್ಷಾರಸ, ಎಣ್ಣೆ ಇವುಗಳನ್ನು ಯೆರೂಸಲೇಮಿನ ಯಾಜಕರು ಹೇಳುವ ಪ್ರಕಾರ ಪ್ರತಿದಿನವೂ ತಪ್ಪದೆ ಒದಗಿಸಿಕೊಡಬೇಕೆಂಬುದಾಗಿಯೂ ಆಜ್ಞಾಪಿಸುತ್ತೇನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ರಾಜಾಜ್ಞೆಯಲ್ಲಿ ಹೀಗಿದೆ: ನೀವು ಕಟ್ಟುವ ಕೆಲಸಕ್ಕೆ ಯಾವ ಅಡ್ಡಿಯನ್ನೂ ಮಾಡಬಾರದು. ಅದು ಮಾತ್ರವಲ್ಲದೆ ಅದಕ್ಕೆ ನೀವು ಸಹಾಯ ಮಾಡತಕ್ಕದ್ದು. ಹೊಳೆಯ ಆಚೆಯ ಬದಿಯಲ್ಲಿ ಸಂಗ್ರಹವಾದ ತೆರಿಗೆಯನ್ನು ಪಾರಸಿಯ ದೇಶಕ್ಕೆ ಕಳುಹಿಸದೆ ಅದೆಲ್ಲವನ್ನು ದೇವಾಲಯ ಕಟ್ಟುವ ಈ ಜನರಿಗೆ ಕೊಡತಕ್ಕದ್ದು ಎಂಬುದಾಗಿ ದೇವರು ಮಾನವನ ಕೋಪವನ್ನು ತನ್ನ ಸ್ತೋತ್ರಕ್ಕಾಗಿ ಉಪಯೋಗಿಸಬಲ್ಲನು ಎಂಬುದಾಗಿಯೂ ನಾವಿಲ್ಲಿ ಕಂಡುಕೊಳ್ಳುತ್ತೇವೆ. ಬನ್ನಿರಿ ಪ್ರಿಯರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಎಜ್ರನ ಪುಸ್ತಕ 6ನೇ ಅಧ್ಯಾಯ 9 ಮತ್ತು 10ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಪರಲೋಕ ದೇವರ ಸರ್ವಾಂಗ ಹೋಮಗಳಿಗೋಸ್ಕರ ಬೇಕಾದ ಹೋರಿ, ಟಗರು, ಕುರಿಮರಿಗಳನ್ನು, ಗೋಧಿ, ಉಪ್ಪು, ದ್ರಾಕ್ಷಾರಸ, ಎಣ್ಣೆ ಇವುಗಳನ್ನು ಯೆರೂಸಲೇಮಿನ ಯಾಜಕರು ಹೇಳುವ ಪ್ರಕಾರ ಪ್ರತಿದಿನವೂ ತಪ್ಪದೆ ಒದಗಿಸಿಕೊಡಬೇಕೆಂಬುದಾಗಿಯೂ ಆಜ್ಞಾಪಿಸುತ್ತೇನೆ. ಅವರಾದರೂ ಪರಲೋಕ ದೇವರಿಗೆ ಸುಗಂಧ ಹೋಮಗಳನ್ನು ಸಮರ್ಪಿಸಿ ರಾಜನ ಮತ್ತು ರಾಜಪುತ್ರರ ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥನೆ ಮಾಡಲಿ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದು ಎಂಥ ವಿಶೇಷವಾದ ರಾಜಾಜ್ಞೆಯಾಗಿದೆಯಲ್ಲವೇ? ಮತ್ತು ಕಟ್ಟುವ ಕೆಲಸಕ್ಕೆ ಅಡ್ಡಿ ಮಾಡುವವರಿಗೆ ಕಠಿಣ ಶಿಕ್ಷೆ ವಿಧಿಸಲಾಗುವುದು ಎಂದು ಹೇಳಿಯದೆ. ಬನ್ನಿರಿ, ಮುಂದುವರೆದು ನಾವು ಎಜ್ರನ ಪುಸ್ತಕ 6ನೇ ಅಧ್ಯಾಯ 11ನೇ ವಚನವನ್ನು ಗಮನಿಸೋಣ. ಈ ನನ್ನ ಆಜ್ಞೆಯನ್ನು ಯಾವನಾದರೂ ಬದಲಾಯಿಸುವುದಾದರೆ ಅವನ ಮನೆಯಿಂದಲೇ 1 ತೊಲೆಯನ್ನು ತೆಗೆದು ಅದನ್ನು ಶೂಲವನ್ನಾಗಿ ಮಾಡಿ ಅದಕ್ಕೆ ಅವನನ್ನು ಎತ್ತಬೇಕೆಂದು, ಆ ಮನೆಯನ್ನು ತಿಪ್ಪೆಯನ್ನಾಗಿ ಮಾಡಿಬಿಡಬೇಕೆಂದು ತೀರ್ಮಾನಿಸುತ್ತೇನೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಸಂದರ್ಭದಲ್ಲಿ ಅಗ್ಗಾಯನ ಹಾಗೂ ಜಕರ್ಯನ ಪ್ರವಾದನ ಗ್ರಂಥಗಳನ್ನು ಓದಿಕೊಂಡರೆ ಒಳ್ಳೆಯದು. ಅವು ಒಳ್ಳೆಯ ಅದ್ಭುತ ಪುಸ್ತಕಗಳು. ಅವುಗಳನ್ನು ಕಿರುಪ್ರವಾದಿಗಳ ಗ್ರಂಥಗಳೆಂದು ಕರೆಯುತ್ತೇವೆ. ಆದರೆ ನಿಜವಾಗಿ ಅವು ಹಿರೀ ಪ್ರವಾದಿಗಳ ಸಾಲಿಗೆ ಸೇರುತ್ತವೆ. ಬನ್ನಿರಿ, ಮುಂದುವರೆದು ನಾವು ಎಜ್ರನ ಪುಸ್ತಕ 6ನೇ ಅಧ್ಯಾಯ 14ನೇ ವಚನವನ್ನು ಗಮನಿಸೋಣ.
ಯಹೂದ್ಯರ ಹಿರಿಯರು ಪ್ರವಾದಿಯಾದ ಹಗ್ಗೈ, ಇದ್ದೋವಿನ ಮಗನಾದ ಜೆಕರಿಯ ಇವರ ಪ್ರಬೋಧನೆಯಿಂದ ಪ್ರೇರಿತರಾಗಿ ಕಟ್ಟುವ ಕೆಲಸವನ್ನು ಸಾಗಿಸುತ್ತಾ ಬಂದು, ಇಸ್ರಾಯೇಲ್ ದೇವರ ಆಜ್ಞಾನುಸಾರವಾಗಿಯೂ ಪಾರಸಿಯ ರಾಜರಾದ ಕೋರೇಶ್, ದಾರ್ಯಾವೇಶ್, ಅರ್ತಷಸ್ತ ಇವರ ಅಪ್ಪಣೆಯ ಆಧಾರದಿಂದಲೂ ಕಟ್ಟಡವನ್ನು ಮುಗಿಸಿದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಹಗ್ಗಾಯ, ಜೆಕರ್ಯರಿಂದ ಪ್ರೇರಣೆ ದೊರಕಿ ದೇವಾಲಯವು ಕಟ್ಟಲ್ಪಟ್ಟಿತು. ದೇವರಿಗೆ ಮಹಿಮೆಯಾಗಲಿ. ಬನ್ನಿರಿ, ಮುಂದುವರೆದು ನಾವು ನೋಡುತ್ತೇವೆ ದೇವಾಲಯದ ಕೆಲಸ ಮುಗಿಸಿ ಪ್ರತಿಷ್ಠಿಸಲ್ಪಟ್ಟದ್ದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರೆದು ಎಜ್ರನ ಪುಸ್ತಕ 6ನೇ ಅಧ್ಯಾಯ 15 ಮತ್ತು 16ನೇ ವಚನಗಳನ್ನು ಗಮನಿಸುವಾಗ ಅಲ್ಲಿ ಹೀಗೆ ಬರೆದದೆ: ಅರಸನಾದ ದಾರ್ಯಾವೇಶನ ಆಳಿಕೆಯ 6ನೆಯ ವರ್ಷದ ಫಾಲ್ಗುಣ ಮಾಸದ 3ನೆಯ ದಿನದಲ್ಲಿ ಆಲಯವನ್ನು ಪೂರೈಸಿದರು. ಯಾಜಕರು, ಲೇವಿಯರು, ಸೆರೆಯಿಂದ ತಿರುಗಿ ಬಂದ ಬೇರೆ ಇಸ್ರಾಯೇಲ್ಯರು ಸಂತೋಷದಿಂದ ಆ ದೇವಾಲಯದ ಪ್ರತಿಷ್ಠೆಯನ್ನು ಆಚರಿಸಿದರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯಾಜಕರು, ಲೇವಿಯರು, ಸೆರೆಯಿಂದ ತಿರುಗಿ ಬಂದ ಬೇರೆ ಇಸ್ರಾಯೇಲ್ಯರು ಎಂದು ಬರೆದಿರುವುದನ್ನು ಗಮನಿಸಿರಿ. ಇವರು ಯಾರು? ಅವರು ಇಸ್ರಾಯೇಲ್ ಸಂತತಿಯವರೇ. ಯೆಹೂದ, ಬೆನ್ಯಮೀನ್ ಕುಲದವರು ಮಾತ್ರವಲ್ಲದೆ ಎಲ್ಲರೂ ಸೇರಿದ್ದಾರೆ. ಇವರು ಇಸ್ರಾಯೇಲಿನ ಉಳಿದ 10 ಕುಲಗಳವರು. ಈಗ ಅವರನ್ನು ಕಳೆದು ಹೋದ 10 ಕುಲಗಳವರು ಎಂದು ಕರೆಯುತ್ತಾರೆ. ಆದರೆ ಅವರು ನಿಜವಾಗಿ ಕಳೆದು ಹೋಗಿಲ್ಲ. ಅವರು ತಮ್ಮ ಇತರ ಸಹೋದರರೊಂದಿಗೆ ಸೇರಿಕೊಂಡು ಸಂತೋಷದಿಂದ ದೇವಾಲಯ ಪ್ರತಿಷ್ಠೆಯನ್ನು ಆಚರಿಸಿದರು. ಬನ್ನಿರಿ, ಮುಂದುವರೆದು ನಾವು ನೋಡೋಣ ಎಜ್ರನ ಪುಸ್ತಕ 6ನೇ ಅಧ್ಯಾಯ 17ನೇ ವಚನದಲ್ಲಿ. ಅವರು ಆ ದೇವಾಲಯದ ಪ್ರತಿಷ್ಠೆಗೋಸ್ಕರ 100 ಹೋರಿ, 200 ಟಗರು, 400 ಕುರಿಮರಿ ಇವುಗಳನ್ನು ಇಸ್ರಾಯೇಲ್ಯರ ದೋಷ ಪರಿಹಾರಾರ್ಥವಾಗಿ ಅವರ ಕುಲಗಳ ಸಂಖ್ಯಾನುಸಾರವಾಗಿ 12 ಹೋತಗಳನ್ನು ಸಮರ್ಪಿಸಿದರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೋಷ ಪರಿಹಾರಕ ಯಜ್ಞವು ಅವರ ಪರವಾಗಿ ಇಲ್ಲಿ ಸ್ಪಷ್ಟವಾಗಿ ತಿಳಿಸಲ್ಪಟ್ಟಿದೆ. ಇಸ್ರಾಯೇಲ್ಯರ ದೋಷ ಪರಿಹಾರಾರ್ಥವಾಗಿ ಎಂಬುದಾಗಿ. ಪ್ರಿಯರೇ, ಯೆಹೂದ, ಬೆನ್ಯಮೀನ್ ಕುಲದವರು ಮಾತ್ರ ಸ್ವದೇಶಕ್ಕೆ ಹಿಂದಿರುಗಿದರೋ? ಎಲ್ಲ 12 ಕುಲಗಳವರು ಅದರಲ್ಲಿದ್ದರು. ಇಸ್ರಾಯೇಲ್ಯರ ಕುಲಗಳ ಸಂಖ್ಯೆ ಅನುಗುಣವಾಗಿ 12 ಹೋತಗಳನ್ನು ಸಮರ್ಪಿಸಿದರು. ಆದ್ದರಿಂದ 10 ಕುಲಗಳವರು ಕಳೆದು ಹೋಗಿ ಅನೇಕ ದೇಶಗಳಲ್ಲಿ ಹರಡಿಕೊಂಡರೆಂದು ಹೇಳಬೇಡಿರಿ. ಅದು ಸರಿಯಲ್ಲ. ಇಲ್ಲಿನ ದಾಖಲೆಯ ಪ್ರಕಾರ ಯಾವ ಕುಲವೂ ಕೂಡ ಕಳೆದು ಹೋಗಲಿಲ್ಲ. ಕಳೆದು ಹೋಗಿರುವುದಾದರೆ ಎಲ್ಲರೂ ಕಳೆದು ಹೋಗಬೇಕಾಗಿತ್ತು. ಯಾಕೆಂದರೆ ಸೆರೆಯಾಗಿ ಹೋದ ಬಳಿಕ ಅವರೆಲ್ಲರೂ ಜೊತೆಯಾಗಿಯೇ ಇದ್ದರು. ಮುಂದಕ್ಕೆ ಅದು ಇನ್ನೂ ದೃಢಪಡಿಸಲ್ಪಡುತ್ತದೆ. ಮುಂದಕ್ಕೆ ನಾವು ನೋಡುತ್ತೇವೆ ಪಸ್ಕಾ ಹಬ್ಬ ಆಚರಿಸಲ್ಪಟ್ಟದ್ದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕಾರ್ಯಕ್ರಮದ ಅಂತ್ಯಭಾಗದಲ್ಲಿ ಕೊನೆಯದಾಗಿ ನಾವು ಎಜ್ರನ ಪುಸ್ತಕ 6ನೇ ಅಧ್ಯಾಯ 19ನೇ ವಚನದಿಂದ 22ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಸೆರೆಯಿಂದ ಬಂದವರು ಮೊದಲನೆಯ ತಿಂಗಳಿನ 14ನೇ ದಿನದಲ್ಲಿ ಪಸ್ಕವನ್ನು ಆಚರಿಸಿದರು. ಯಾಜಕರು, ಲೇವಿಯರು ತಮ್ಮನ್ನು ಶುದ್ಧಪಡಿಸಿಕೊಂಡರು. ಎಲ್ಲರೂ ಶುದ್ಧವಾದ ನಂತರ ಲೇವಿಯರು ಸೆರೆಯಿಂದ ಬಂದವರಿಗೋಸ್ಕರವೂ ತಮ್ಮ ಬಂಧುಗಳಾದ ಯಾಜಕರಿಗೋಸ್ಕರವೂ ತಮಗೋಸ್ಕರವೂ ಪಸ್ಕದ ಕುರಿಮರಿಗಳನ್ನು ವಧಿಸಿದರು. ಸೆರೆಯಿಂದ ಬಂದ ಇಸ್ರಾಯೇಲ್ಯರು ಇಸ್ರಾಯೇಲ್ ದೇವರಾದ ಯೆಹೋವನನ್ನು ಹುಡುಕುವುದಕ್ಕಾಗಿ ದೇಶ ನಿವಾಸಿಗಳ ಅಶುದ್ಧತ್ವವನ್ನು ತೊರೆದುಬಿಟ್ಟು ಇವರೊಡನೆ ಕೂಡಿಕೊಳ್ಳುವವರೆಲ್ಲರೂ ಪಸ್ಕಾ ಭೋಜನ ಮಾಡಿದರು. ಇದಲ್ಲದೆ ಇಸ್ರಾಯೇಲ್ ದೇವರ ಆಲಯವನ್ನು ಕಟ್ಟುವುದರಲ್ಲಿ ಅಶೂರದ ಅರಸನು ತಮಗೆ ಸಹಾಯ ಮಾಡುವಂತೆ ಯೆಹೋವನು ಅವನ ಮನಸ್ಸನ್ನು ತಿರುಗಿಸಿ ತಮಗೆ ಸಂತೋಷವನ್ನು ಉಂಟುಮಾಡಿದ್ದಾನೆ ಎಂದು ಹರ್ಷಿಸುತ್ತಾ 7 ದಿವಸಗಳವರೆಗೂ ಹುಳಿಯಿಲ್ಲದ ರೊಟ್ಟಿಗಳ ಜಾತ್ರೆಯನ್ನು ಆಚರಿಸಿದರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವಾಲಯ ಪ್ರತಿಷ್ಠೆಯ 5 ವಾರಗಳ ಬಳಿಕ ಪಸ್ಕ ಹಬ್ಬವು ಆಚರಿಸಲ್ಪಟ್ಟಿತು. ಪಸ್ಕ ಹಬ್ಬವು ಕ್ರಿಸ್ತನ ಮರಣವನ್ನು ಸೂಚಿಸುತ್ತದೆ. ಆತನು ನಮಗಾಗಿ ಅರ್ಪಿಸಲ್ಪಟ್ಟನು. ಅವರು ಪಸ್ಕ ಹಬ್ಬಕ್ಕಾಗಿ ಸೇರಿ ಬಂದಾಗ ದೇವರ ವಾಕ್ಯದ ಪ್ರಕಾರ ಅವರು ಕರ್ತನಾದ ಯೇಸು ಕ್ರಿಸ್ತನ ಸುತ್ತ ಸೇರುವವರಾಗಿದ್ದಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯವು ನಮ್ಮ ಸಂಗಡ ಮಾತನಾಡಿದೆಯಲ್ಲವೇ? ಹೌದು, ನಮಗೋಸ್ಕರ ಯೇಸು ಕ್ರಿಸ್ತನು ಶಿಲುಬೆಯ ಮರಣವನ್ನು ಅನುಭವಿಸಿ ತನ್ನನ್ನು ಸಮರ್ಪಿಸಿಕೊಂಡು ಮರಣದಿಂದ ಎದ್ದು ಬಂದು ಈಗಲೂ ತಂದೆಯ ಬಳಿಯಲ್ಲಿ ನಮಗೋಸ್ಕರ ಬೇಡುತ್ತಿರುವಾಗ, ಆತನು ವಿಜ್ಞಾಪಿಸುತ್ತಿರುವಾಗ, ಈ ಲೋಕದ ನಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನನ್ನು
ನಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡು ಆತನ ಅನ್ಯೂನತೆಯಲ್ಲಿ ಆತನು ಮೆಚ್ಚುವಂಥ ಜೀವಿತವನ್ನು ಜೀವಿಸಬೇಕಾಗಿದೆ. ಅದಕ್ಕಾಗಿ ಆತನು ಪದೇ ಪದೇ ತನ್ನ ವಾಕ್ಯದಲ್ಲಿ ನಮ್ಮ ಸಂಗಡ ಮಾತನಾಡುತ್ತಿರುವಾಗ ಈ ಕೃಪಾ ಸಮಯದಲ್ಲಿ ನಮ್ಮನ್ನು ಆತನ ಕೈಗೆ ಒಪ್ಪಿಸಿಕೊಟ್ಟವರಾಗಿ ನಿಜವಾದ ನಿತ್ಯ ಜೀವದ ನಿರೀಕ್ಷೆಯುಳ್ಳವರಾಗಿ ದೇವರ ವಾಕ್ಯಕ್ಕೆ ಅನುಸಾರವಾಗಿ ನಮ್ಮ ಜೀವಿತದಲ್ಲಿ ಜೀವಿಸೋಣ. ಹೀಗಾಗುವಂತೆ ದೇವರ ನಮಗೆ ಸಹಾಯ ಮಾಡಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಯಹೂದ್ಯರು ದೇವರ ಕಟಾಕ್ಷಕ್ಕೆ ಪಾತ್ರರಾಗಿದ್ದರಿಂದ ಎಲ್ಲ ಅಡ್ಡಿಗಳ ನಡುವೆ ಕೂಡ ದೇವಾಲಯದ ಕಟ್ಟಡ ಕೆಲಸ ಮಾಡಿ ಮುಗಿಸಿದರು. ದೇವರು ತನ್ನವರ ಮೇಲೆ ಯಾವಾಗಲೂ ದೃಷ್ಟಿ ಇಡುತ್ತಾನೆ. ಆತನನ್ನು ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು ಎಂಬ ವಾಕ್ಯಕ್ಕೆ ಅನುಸಾರವಾಗಿ ನಾವೆಲ್ಲರೂ ಯೇಸು ಕ್ರಿಸ್ತನ ಸುತ್ತಲೂ ಯಾವಾಗಲೂ ಸೇರಿ ಬರುವುದಾದರೆ ನಾವು ಕೈ ಹಾಕಿದ ಕೆಲಸವು ಸಫಲವಾಗುತ್ತದೆ. ಆತನ ಶುಭವೂ ಕೃಪೆಯೂ ನಮ್ಮನ್ನು ಹಿಂಬಾಲಿಸಲಿ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಪರಮೋನ್ನತನಾದಂತಹ ನಮ್ಮ ತಂದೆಯಾದ ದೇವರೇ, ನಮಗಾಗಿ ಕೊಟ್ಟಂಥ ನಿನ್ನ ಕೃಪೆಗಾಗಿ ನಿನ್ನ ನಾಮಕ್ಕೆ ಸ್ತೋತ್ರ ಕರ್ತನೆ. ಕಲ್ವಾರಿ ಶಿಲುಬೆ ಮೇಲೆ ನಮಗಾಗಿ ನೀನು ಸುರಿಸಿದ ರಕ್ತಕ್ಕಾಗಿ ನಿನ್ನ ನಾಮಕ್ಕೆ ಸ್ತೋತ್ರ ಕರ್ತನೆ. ನಮ್ಮನ್ನು ರಕ್ಷಣಾ ಮಾರ್ಗದಲ್ಲಿ ನಡೆಸಲು, ಪಾಪದಿಂದ ಬಿಡುಗಡೆ ಕೊಡಲು ನೀನು ನಮಗಾಗಿ ಕೊಟ್ಟಂಥ ನಿನ್ನ ಕೃಪೆಗಾಗಿ ಸ್ತೋತ್ರ ಕರ್ತನೆ. ಅನೇಕರು ನಿನ್ನ ವಾಕ್ಯವನ್ನು ಅರಿತು ರಕ್ಷಣಾ ಮಾರ್ಗಕ್ಕೆ ಬರಲಿಕ್ಕಾಗುವಂತೆ ನಿನ್ನ ಕೃಪೆಯನ್ನು ದಯಪಾಲಿಸಬೇಕಾಗಿ ಈ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ನಿನ್ನ ಒಂದೇ ಹೆಸರಿನಲ್ಲಿ ನಾವು ಬೇಡಿ ಹೊಂದಿದ್ದೇವೆ ಕರ್ತನೆ. ಆಮೇನ್. ಪ್ರಿಯರೇ, ದೇವರು ತನ್ನವರ ಜೊತೆ ಯಾವಾಗಲೂ ಇರುತ್ತಾನೆ ಎಂಬ ಸತ್ಯ ತಿಳಿದ ನಾವು ಇತರರೂ ಕೂಡ ಆತನನ್ನು ಕಂಡುಕೊಳ್ಳಲು ಪ್ರಯತ್ನಿಸಬೇಕಲ್ಲವೇ? ಹಾಗಾದರೆ ಇಂದೇ ನಮಗೆ ಕರೆ ಮಾಡುವುದರ ಮೂಲಕ ಈ ಸೇವೆಯನ್ನು ಬೆಂಬಲಿಸಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.